ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿರುವಂತಹ ಫಿಲ್ಟರ್ ಕಾಂಪೊನೆಂಟ್ಸ್ ಬಗ್ಗೆ ತಿಳಿಯೋಣ. ಸೊ ಏನು ಫಿಲ್ಟರ್ ಅಂದ್ರೆ, ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಆಸ್ ವಿ ಆಲ್ ನೋ, ರೆಕ್ಟಿಫೈರ್ ಸರ್ಕ್ಯೂಟ್ ಏನ್ ಮಾಡುತ್ತೆ, ಎಸಿನ DC ರಿಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಒಂದು ಔಟ್ಪುಟ್ ಅಲ್ಲಿ, ರೆಕ್ಟಿಫೈಯರ್ ಔಟ್ಪುಟ್ ಅಲ್ಲಿ AC ರಿಪಲ್ಸ್ ಇನ್ನು ಉಳ್ಕೊಂಡಿರ್ತವೆ. ಸೊ ಪ್ಯೂರ್ ಆಗಿ DCಗೆ ಕನ್ವರ್ಟ್ ಮಾಡ್ಲಿಕ್ಕಿಲ್ಲ. ಆ ಒಂದು AC ರಿಪಲ್ಸ್ ಅನ್ನ ಕ್ಲಿಯರ್ ಮಾಡಿ, ಪ್ಯೂರಿಫೈ ಮಾಡಿ, ಪರ್ಫೆಕ್ಟ್ DC ಆಗಿ ಔಟ್ಪುಟ್ ಅನ್ನು ತಗೊಳ್ಳೋದಕ್ಕೆ ನಾವು ರೆಕ್ಟಿಫೈಯರ್ ಔಟ್ಪುಟ್ ಸೆಕ್ಷನ್ ಅಲ್ಲಿ ನಾವು ಈ ಒಂದು ಫಿಲ್ಟರ್ ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಿಮಿಲರ್ಲಿ ನಾವು ಒಂದು AC ಸರ್ಕ್ಯೂಟಿನ ಔಟ್ಪುಟ್ ಅಥವಾ ಒಂದು ರೆಕ್ಟಿಫೈಯರ್ ನ ಔಟ್ಪುಟ್ ಅಲ್ಲಿ DC ಇರುತ್ತೆ, 50 Hz AC, AF ಕರೆಂಟ್ಸ್ ಅಂಡ್ RF ಕರೆಂಟ್ಸ್ ಇವೆಲ್ಲಾನು ಇರ್ತವೆ. ಸೊ ಇವೆಲ್ಲ ಇದ್ದವಾಗ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್, ತುಂಬಾ ಡಿಫಿಕಲ್ಟ್ ಇರುವಂತಹ ದೊಡ್ಡ ಸರ್ಕ್ಯೂಟ್ಗಳಲ್ಲಿ ನಾವು ಔಟ್ಪುಟ್ ಅನ್ನು ನೋಡಿದವಾಗ ಇವೆಲ್ಲ ಸರ್ಕ್ಯೂಟ್ಸ್ ಮಿಕ್ಸಪ್ ಆಗಿರ್ತವೆ. ಸೊ ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ಸ್ ಇಂದ, ಫ್ರೀಕ್ವೆನ್ಸಿಯಿಂದ ನಮಗೆ ಬೇಕಾಗಿರುವಂತಹ ಒಂದು ಪರ್ಟಿಕ್ಯುಲರ್ ಕರೆಂಟ್ ಅನ್ನ ಅಥವಾ ಫ್ರೀಕ್ವೆನ್ಸಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ನಾವು ಈ ಒಂದು ಫಿಲ್ಟರ್ ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ವೇ ನಾವೇನ್ ಹೇಳ್ಬೋದು, ಒಂದು ಫಿಲ್ಟರ್ ಸರ್ಕ್ಯೂಟ್ ಅಂದ್ರೆ ಇಸ್ ಅ ಡಿವೈಸ್ which can select a desired type of current out of various types of currents. ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಅಲ್ಲಿ ತುಂಬಾ ವೇರಿಯಸ್ ಟೈಪ್ಸ್ ಆಫ್ ಕರೆಂಟ್ಸ್ ಇರುತ್ತೆ. ಔಟ್ಪುಟ್ ಅಲ್ಲಿ ನಮ್ಗೆ ಯಾವ ಕರೆಂಟ್ ಬೇಕು, ಯಾವ ಫ್ರೀಕ್ವೆನ್ಸಿ ಬೇಕು, ಡಿಸೈರ್ಡ್ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕ ನಾವು ಈ ಒಂದು ಫಿಲ್ಟರ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಏನು? ಸೊ ಇದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಬಂದು ಡಿಪೆಂಡ್ಸ್ ಆನ್ ದ ಕಾಂಪೊನೆಂಟ್ ಯೂಸ್ಡ್. So there are different types of components, either inductor or a choke ಅಂತ ಹೇಳ್ತೀವಿ. ಅದನ್ನ ಇಂಡಕ್ಟರ್ ಆಗ್ಬಹುದು, ಹಾಗೂ ರೆಸಿಸ್ಟರ್ ಆಗಿರ್ಬೋದು, ಹಾಗೂ ಕೆಪಾಸಿಟರ್ ಆಗಿರ್ಬೋದು. ಇವು ಮೂರು ಕಾಂಪೊನೆಂಟ್ಸ್ ಅನ್ನ ನಾವು ಫಿಲ್ಟರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಪ್ರಿನ್ಸಿಪಲ್ ಬಂದು ದ ಅಪೋಸಿಷನ್ ಆಫರ್ಡ್ ಬೈ ಅನ್ ಇಂಡಕ್ಟರ್ ಟು ದ ಫ್ಲೋ ಆಫ್ AC ಥ್ರೂ ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಎಷ್ಟಾದ್ರೂ ಒಂದು ಇಂಡಕ್ಟರ್ ಅಪೋಸಿಷನ್ ಅನ್ನ ಆಫರ್ ಮಾಡುತ್ತೆ AC ಕರೆಂಟ್ ತನ್ನಿಂದ ಫ್ಲೋ ಆಗೋದಕ್ಕೆ, ಆ ಅಪೋಸಿಷನ್ ಡೈರೆಕ್ಟ್ಲಿ ಅದ್ ನಾವು ಏನು ಫ್ರೀಕ್ವೆನ್ಸಿ ಅಪ್ಲೈ ಮಾಡಿದೀವಿ ಅದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಒಂದು ಇಂಡಕ್ಟರ್ ಅಥವಾ ಚೋಕ್ ಬಂದು DCಗೆ ತುಂಬಾ ಕಡಿಮೆ ಅಪೋಸಿಷನ್ ಮಾಡುತ್ತೆ, ಅಂಡ್ ಪಲ್ಸೇಟಿಂಗ್ ಆರ್ ಲೋ ಫ್ರೀಕ್ವೆನ್ಸಿ AC ಏನಿರುತ್ತೆ ಅದಕ್ಕೆ ತುಂಬಾ ಹೈ ಅಪೋಸಿಷನ್ ಮಾಡುತ್ತೆ, ಅಂಡ್ ವೆರಿ ಹೈ ಅಪೋಸಿಷನ್ ಫಾರ್ RF ಕರೆಂಟ್ಸ್. ಸೊ ಚೋಕ್ ಅನ್ನು ಯೂಸ್ ಮಾಡಿದವಾಗ ನಾವು DC ಅನ್ನ ಈಸಿಯಾಗಿ ನಾವು ಔಟ್ಪುಟ್ ಆಗಿ ಪಡೆಯಬಹುದು. ಅಂದ್ರೆ DC ಸರ್ಕ್ಯೂಟ್ಸ್ ಅನ್ನ ನಾವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. DC ಕರೆಂಟ್ ಅನ್ನ ರೆಕ್ಟಿಫೈರ್ ಔಟ್ಪುಟ್ ಇಂದ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು, ಬಿಕಾಸ್ an inductor offers an very low opposition for DC currents. So next is the opposition offered by a capacitor. So capacitor ತನ್ನಿಂದ AC ಫ್ಲೋ ಆಗೋದಕ್ಕೆ ಏನು ಅಪೋಸಿಷನ್ ಅನ್ನ ಆಫರ್ ಮಾಡುತ್ತೆ, ಅದು ಬಂದು ನಾವು ಏನು ಫ್ರೀಕ್ವೆನ್ಸಿ ಅಪ್ಲೈ ಮಾಡ್ತೀವಿ ಅದಕ್ಕೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಸೊ ಹಾಗಾಗಿ ಡೆಡ್ ಅಪೋಸಿಟ್, ಇಟ್ ಇಸ್ ಜಸ್ಟ್ ಅಪೋಸಿಟ್ ಟು ದ ಚೋಕ್ ಅಥವಾ ಇಂಡಕ್ಟರ್ ಅಂತ ಹೇಳ್ಬೋದು ನಾವು. ಸೊ ಕೆಪಾಸಿಟರ್ ಏನ್ ಮಾಡುತ್ತೆ, DC ಕರೆಂಟ್ಸಿಗೆ ವೆರಿ ಹೈ ಅಪೋಸಿಷನ್ ಅನ್ನು ಆಫರ್ ಮಾಡುತ್ತೆ, ಹಾಗೂ ಪಲ್ಸೇಟಿಂಗ್ ಅಥವಾ ಲೋ ಫ್ರೀಕ್ವೆನ್ಸಿ AC ಫ್ರೀಕ್ವೆನ್ಸಿಗೆ ತುಂಬಾ ಕಡಿಮೆ ಅಪೋಸಿಷನ್ ಅನ್ನ ಆಫರ್ ಮಾಡುತ್ತೆ, and very low opposition for RF currents. So by using a capacitor in a filter circuit as a main component, ನಾವು ಏನ್ ಮಾಡ್ಬೋದು, ಒಂದು RF currents ಅನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ಲೋ ಫ್ರೀಕ್ವೆನ್ಸಿಯನ್ನ ಅಥವಾ ಪಲ್ಸೇಟಿಂಗ್ AC ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಬಹುದು. ಸೊ ಥರ್ಡ್ ಪ್ರಿನ್ಸಿಪಲ್ ಈಸ್
series resonance circuit offers a very low opposition for a resonance frequency. So ಏನ್ resonance frequency ಇರುತ್ತೆ, ಸೊ ಇಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ಲಿ ರೆಸಿಸ್ಟರ್ಸ್ ಏನಿದೆ ಅದು ದೇ ಡಸಂಟ್ ಹ್ಯಾವ್ ಎನಿ ಸೆಲೆಕ್ಟಿವ್ ಕೆಪಾಸಿಟಿ. ಅದಕ್ಕಾಗಿ ಈ ಒಂದು ರೆಸಿಸ್ಟರ್ಸ್ ನ ಐದರ್ ಇಂಡಕ್ಟರ್ಗೆ ಅಥವಾ ಕೆಪಾಸಿಟರ್ಗೆ ನಾವು ಸಿರೀಸ್ ಅಥವಾ ಪ್ಯಾರಲಲ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇನ್ ಕೇಸ್ ನಾವು ಸಿರೀಸ್ ಅಲ್ಲಿ ಯಾವ್ದಾದ್ರು ಕಾಂಪೊನೆಂಟ್ಗೆ ಐದರ್ ಇಂಡಕ್ಟರ್ ಆರ್ ಕೆಪಾಸಿಟರ್ಗೆ ನಾವು ಇನ್ ಸಿರೀಸ್ ಅಲ್ಲಿ ಯೂಸ್ ಮಾಡಿದವಾಗ ಒಂದು ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಆ ಒಂದು ರೆಸೊನೆನ್ಸ್ ಸರ್ಕ್ಯೂಟ್ ಏನ್ ಮಾಡತ್ತೆ, ತುಂಬಾ ಕಡಿಮೆ ರೆಸೊನೆನ್ಸ್ ಫ್ರೀಕ್ವೆನ್ಸಿಗೆ ತುಂಬಾ ಕಡಿಮೆ ಅಪೋಸಿಷನ್ ಅನ್ನು ಆಫರ್ ಮಾಡುತ್ತೆ ಅಂಡ್ ನ್ಯಾರೋ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅಬವ್ ಅಂಡ್ ಬಿಲೋ ಇಟ್, ಬಟ್ ಇಟ್ ಆಫರ್ಸ್ ಅ ವೆರಿ ಹೈ ಅಪೋಸಿಷನ್ ಟು ಆಲ್ ಅದರ್ ಫ್ರೀಕ್ವೆನ್ಸೀಸ್. ಸೊ ಪರ್ಟಿಕ್ಯುಲರ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸಿರೀಸ್ ರೆಸೊನೆನ್ಸ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡಬಹುದು. ಸೊ ಇನ್ನು ಪ್ಯಾರಲಲ್ ಬಂದು ನಮ್ಗೆ ತುಂಬಾ ಹೈ ಅಪೋಸಿಷನ್ ಆಫರ್ ಮಾಡುತ್ತೆ ರೆಸೊನೆನ್ಸ್ ಫ್ರೀಕ್ವೆನ್ಸಿಗೆ ಅಂಡ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್ ಅಬವ್ ಅಂಡ್ ಬಿಲೋ ಇಟ್. ಸೊ offers very low opposition to all other frequencies. ಎಲ್ಲ ನಮಗೆ ಇಷ್ಟು ಬ್ಯಾಂಡ್ ಬೇಕಾಗಿಲ್ಲ ನಮಗೆ. ಸೊ ಅರೌಂಡ್ 50 to 200 ಹರ್ಟ್ಸ್ ನಮಗೆ ಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆ ಇದು ಅದಕ್ಕಿಂತ ಜಾಸ್ತಿ ಇದು ಬೇಕು ಅಂತಂದವಾಗ ಟು ಏನು ಪರ್ಟಿಕ್ಯುಲರ್ಲಿ ಟು ಸ್ಟಾಪ್ ದಟ್ ಬ್ಯಾಂಡ್, ಅಷ್ಟು ಫ್ರೀಕ್ವೆನ್ಸಿನ ಸ್ಟಾಪ್ ಮಾಡೋದಕ್ಕೆ ನಾವು ಈ ರೀತಿ ಪ್ಯಾರಲಲ್ ರೆಸೊನೆನ್ಸ್ ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡ್ತೀವಿ. So usually resistors has no filtration property. Filtration ಅಥವಾ selective property ಅನ್ನೋದು resistor ಗೆ ಇರೋಕ್ಕಿಲ್ಲ. But when it is used in series with an inductor or capacitor, it increases the circuit impedance. ಇದನ್ನ ನಾವು ಸರ್ಕ್ಯೂಟಿಗೆ with an inductor or capacitor series ಅಲ್ಲಿ ಯೂಸ್ ಮಾಡಿದವಾಗ ಸರ್ಕ್ಯೂಟ್ ಇಂಪಿಡೆನ್ಸ್ ಜಾಸ್ತಿ ಮಾಡತ್ತೆ. ಸೊ ಈ ರೀತಿ ಜಾಸ್ತಿ ಇರುವಂತಹ ಸರ್ಕ್ಯೂಟ್ ಇಂಪಿಡೆನ್ಸ್ ಇಂದ ನಾವು ಏನ್ ಮಾಡ್ಬೋದು, ಪರ್ಟಿಕ್ಯುಲರ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸಿಗಳನ್ನ ಕ್ಲಿಪ್ ಮಾಡಬಹುದು ಅಥವಾ ವಿ ಕ್ಯಾನ್ ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಉಳಿದಿರೋ ಫ್ರೀಕ್ವೆನ್ಸೀಸ್ಗೆಲ್ಲ ಐದರ್ ಇಟ್ ವಿಲ್ ಸ್ಟಾಪ್ ಆಲ್ ದ ಫ್ರೀಕ್ವೆನ್ಸೀಸ್ ವೆನ್ ಇಟ್ ಇಸ್ ಪ್ಯಾರಲಲ್, ಅಂಡ್ ಯಾವಾಗ ಸಿರೀಸ್ ಅಲ್ಲಿ ಇರುತ್ತೆ ಇಟ್ ವಿಲ್ ಸೆಲೆಕ್ಟ್ ದ ಅದರ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸೀಸ್. ಸೊ ಈ ರೀತಿ ನಮ್ಗೆ ಏನಾಗುತ್ತೆ, ಒಂದು ರೆಸಿಸ್ಟರ್ ಅನ್ನೋದು ಇಂಡಕ್ಟರ್ ಅಥವಾ ಕೆಪಾಸಿಟರ್ ಜೊತೆಲಿ ನಾವು ಯೂಸ್ ಮಾಡಿದವಾಗ ತುಂಬಾನೇ ಸರ್ಕ್ಯೂಟ್ ಇಂಪಿಡೆನ್ಸ್ ನ ಜಾಸ್ತಿ ಮಾಡಿ ಸೆಲೆಕ್ಟಿವ್ ಕೆಪಾಸಿಟಿ ಅನ್ನೋದು ಅದಕ್ಕೆ ಬರುತ್ತೆ. ಸೊ ಹೆನ್ಸ್ ಬೈ ದಿಸ್ ನಾವು ಏನ್ ಕನ್ಕ್ಲೂಡ್ ಮಾಡ್ತಾ ಇದೀವಿ, ಇಂಡಕ್ಟರ್, ಕೆಪಾಸಿಟರ್ and sometimes the resistor are the basic components used in filter circuits. So further ನಾವು ಈ ಒಂದು ಫಿಲ್ಟರ್ ಸರ್ಕ್ಯೂಟ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ ಟೈಪ್ಸ್ ಆಫ್ ಫಿಲ್ಟರ್ಸ್ ಅಂತಂದ್ರೆ ಬೇಸ್ಡ್ ಆನ್ ದೇರ್ ವರ್ಕ್, ಅವು ಯಾವ ರೀತಿ ವರ್ಕ್ ಮಾಡ್ತವೆ ಹಾಗೂ ಇನ್ಪುಟ್ ಕಾಂಪೊನೆಂಟ್ ಆಗಿ ಯಾವ್ದನ್ನ ಯೂಸ್ ಮಾಡಿದೀವಿ, ಐದರ್ ರೆಸಿಸ್ಟರ್ ಆರ್ ಕೆಪಾಸಿಟರ್ ಆರ್ ಇಂಡಕ್ಟರ್ ಯಾವ್ದನ್ನ ಇನ್ಪುಟ್ ಕಾಂಪೊನೆಂಟ್ ಆಗಿ ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ವಿ ಕ್ಯಾನ್ ಡಿವೈಡ್ ದ ಫಿಲ್ಟರ್ ಸರ್ಕ್ಯೂಟ್ಸ್. ಸೊ ಅವು ಏನು ಅನ್ನೋದನ್ನ ನಾವು ಮುಂದಿನ ವಿಡಿಯೋ ಅಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಐ ಹೋಪ್ ಇಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. Thanks for watching. Please subscribe and press the bell icon for further notifications. Like and share the videos. Thank you.